ಥರ್ಡ್ ಮ್ಯಾನ್ ವಿಭಾಗದಲ್ಲಿ ಪವನ, ಜೈಪುರ್ ಪಿಂಕ್ ಪ್ಯಾಂಥರ್ಸ್. ಥರ್ಡ್ ಮ್ಯಾನ್ ವಿಭಾಗದಲ್ಲಿ ಪವನ, ಜೈಪುರ್ ಪಿಂಕ್ ಪ್ಯಾಂಥರ್ಸ್ ತಂಡವನ್ನು ಪ್ರತಿನಿಧಿಸಿದ ಆಟಗಾರ ದಾಳಿಯನ್ನು ಸಂಘಟಿಸಿಕೊಳ್ತಾ ಇದ್ರೆ ಕುಳಿತಾಗ ಹರ್ಷ ಏನನ್ನ ಮಾಡ್ತಾರೆ ಕಾದು ನೋಡಬೇಕಾಗಿದೆ. ರಾಕಿ ದಾಳಿಯನ್ನು ಸಂಘಟಿಸಿಕೊಂಡಂತ ಆಟಗಾರ ರಾಕಿ. ಡಿಫೆನ್ಸ್ ಅತ್ಯಂತ ಸುರಕ್ಷಿತವಾಗಿದೆ. ಮಂಜು ಅವರ ಥರ್ಡ್ ಮ್ಯಾನ್ ವಿಭಾಗದಲ್ಲಿ ಮಂಜು ಅವರ ಭದ್ರಗೋಡೆ ಹಾಗೆ ಯಾವ ರೀತಿ ಹರ್ಷ ಸೆಕೆಂಡ್ ಮ್ಯಾನ್ ವಿಭಾಗದಲ್ಲಿ ಮಾಡಿದಂತ ಟ್ಯಾಕಲ್. ಥರ್ಡ್ ರೈಡ್ ದಿಲೀಪನ ಹೆಗಲ ಮೇಲೆ ಥರ್ಡ್ ರೈಡ್ ಡೂ ಆರ್ ಡೈ, ಮಾಡು ಇಲ್ವೇ ಮಾಡಿ. ಮುಖೇನವಾಗಿ ದಿಲೀಪ ನಿರ್ಗಮಿಸ್ತಾ ಇದ್ರೆ ರಕ್ಷಿತ್ ಪೂಜಾರಿ ತಮ್ಮ ದಾಳಿಯನ್ನ ಮುಂದುವರಿಸಿಕೊಳ್ತಾ ಬೌನಸ್ ಮಾಡುವಂತ ಪ್ರಯತ್ನಗಳು ನಕಾರ, ತೀರ್ಪುಗಾರರಿಂದ ನಕಾರ. ಥರ್ಡ್ ಮ್ಯಾನ್ ವಿಭಾಗದಲ್ಲಿ ಪವನ್ ಒಂದೆಡೆ ಆದ್ರೆ ಶ್ರೇಯಸ್ ಇನ್ನೊಂದೆಡೆ. ನಿತಿನ್ ಕುಟಿ ದಾಳಿಯನ್ನ ಮುಂದುವರಿಸಿಕೊಳ್ತಾ ಇದ್ರೆ ಬೌನಸ್ ಮಾಡುವಂತ ಪ್ರಯತ್ನ, ಬೌನಸ್ ಸಂಪನ್ನಗೊಳ್ಳುತ್ತಾ ಇದೆ. ಟ್ಯಾಕಲ್ ಮುಂದುವರಿತಾ ಇದೆ. ಈ ತಂಡಗಳಿಗೂ ಕೂಡ ಅಂಕಗಳ ಹಂಚಿಕೆ ಆಗ್ತಾ ಇದೆ. 3-3 ಸಮಬಲದೊಂದಿಗೆ ಸ್ಪರ್ಧೆಯಲ್ಲಿ ತಮ್ಮನ್ನ ತಾವು ಶ್ರೇಷ್ಠರು ಎಂಬ ಮಟ್ಟಿಗೆ ಪ್ರದರ್ಶಿಸಿಕೊಳ್ತಾ ಇದ್ರೆ ಈ ತಂಡಗಳಲ್ಲೂ ಕೂಡ ಪಂದ್ಯಾಟದ ಚಿತ್ರಣವನ್ನು ಬದಲಿಸಬಲ್ಲಂತ ಆಟಗಾರರು ಇರುವಂತೆ ಭರತನ ದಾಳಿ ಆರಂಭಗೊಂಡಿದೆ. ಹರ್ಷ ಮತ್ತೆ ದಾಳಿಯನ್ನು ಸಂಪನ್ನಗೊಳಿಸಿಕೊಳ್ತಾ ಇದ್ರೆ ಆಹಾ ಥರ್ಡ್ ರೈಡ್ ಡೂ ಆರ್ ಡೈ. ಥರ್ಡ್ ರೈಡ್ ರಾಕಿ, ಥರ್ಡ್ ರೈಡ್ ಜವಾಬ್ದಾರಿಯನ್ನು ತೆಗೆದುಕೊಳ್ಳುವಂತ ಆಟಗಾರ ರಾಕಿ. 5 ಆಟಗಾರರು ಮಾತ್ರ ಬಾಕಿ ಉಳಿದುಕೊಂಡಿರುವಂತಹ ಕಾರ್ನರ್ ವಿಭಾಗದಲ್ಲಿ ರಾಜು ಒಂದೆಡೆ, ಅನಿಲ ಯಾರು ತಪ್ಪನ್ನು ಎಸಗುತ್ತಾರೆ. ಆಹಾ ರವಿಕಿರಣ ಮಾಡಿದಂತ ಎಡವಟ್ಟು ಚುರುಕಿನ ಪಾದಚಲನೆಯೊಂದಿಗೆ ರಾಕಿ ಅಂಕ ಗಳಿಸಿ ಮರಳುವಾಗ ಭರವಸೆಯ ಕೊಂಡಿಗಳು ಹೆಚ್ಚುತ್ತಾ ಇವೆ. ಭರವಸೆ ಅಂಕಗಳು ಏರಿಕೆಯನ್ನು ಕಂಡುಕೊಳ್ತಾ ಇವೆ. ಆಹಾ ಪವನ್ ಅವರನ್ನ ಬೇಟೆಯಾಡುವಂತಹ ಪ್ರಯತ್ನದಲ್ಲಿ ಹರ್ಷ ಸಫಲತೆಯನ್ನು ಕಂಡುಕೊಂಡ್ರೆ ಅವಳಿ ಅಂಕಗಳು. ಆಹಾ ಹರ್ಷನ ಜಾಣ್ಮೆಯಲ್ಲಿ ತಂಡಕ್ಕೆ ಆಸರೆ ಆಗ್ತಾ ಇದೆ. ಅವಳಿ ಅಂಕಗಳೊಂದಿಗೆ ಹರ್ಷ ಮರಳುವಾಗ 5-4 ಪಂದ್ಯಾಟ 5-4 5-4 ಸಂತುವಿನ ಮುಖೇನವಾಗಿ ತಂಡಕ್ಕೆ ತಂಡದ ಚರ್ಚೆ ನಡೀತಾ ಇದೆ. ರಕ್ಷಿತ್ ಪೂಜಾರಿಯ ದಾಳಿ ಆರಂಭಗೊಳ್ತಾ ಇದೆ. ಯಾವ ಸಂದರ್ಭದಲ್ಲಾದರೂ ಅಂಕಪಟ್ಟಿಯಲ್ಲಿ ಅಂಕಗಳ ಏರಿಕೆಯನ್ನು ಕಂಡುಕೊಳ್ಳುವಂತಹ
ನಿಸ್ಸೀಮ ಆಟಗಾರ. ಓಹೋ, ಈ ಮುಖೇನವಾಗಿ ರಕ್ಷಿತ್ ಪೂಜಾರಿಯ ಬಂಧನವಾಗ್ತಾ ಇದೆ. ಇದು ನಮ್ಮ ಕಾಫಿ ನಾಡಿನ ಕವರ್ ಆಟ. ದಿಲೀಪ ಮತ್ತೆ ದಾಳಿಯನ್ನು ಸಂಘಟಿಸಿಕೊಳ್ತಾ ಇದ್ರೆ ಶ್ರೇಯಸ್ ಕಾರ್ನರ್ ವಿಭಾಗದಲ್ಲಿ ಶ್ರೇಯಸ್ ಯಾವ ರೀತಿಯಾಗಿ ತಮ್ಮನ್ನು ತಾವು ತೊಡಗಿಸಿಕೊಳ್ತಾರೆ ಕಾದು ನೋಡಬೇಕಾಗಿದೆ. ಮತ್ತೆ ರಾಕಿ ಕಳೆದ ಬಾರಿ ಸಂಕಷ್ಟದಲ್ಲಿದ್ದ ತಂಡವನ್ನ ಮತ್ತೆ ಲಯಕ್ಕೆ ಮರಳಿದಂತ ರಾಕಿ ಥರ್ಡ್ ರೈಡ್ನಲ್ಲಿ ಅಂಕ ಗಳಿಕೆಯೊಂದಿಗೆ ರವಿಕಿರಣ್ ಅವರನ್ನ ಅಂಕ ಗಳಿಕೆಯಲ್ಲಿ ಸಫಲತೆ. ರಾಕಿ ಅನಿಲ್ ಅವರ ಟ್ಯಾಕಲ್ಗೆ ರಾಕಿ ಬಲಿಯಾಗ್ತಾ ಇದ್ದಾರೆ. ಅನಿಲ್ ಮಾಡಿದಂತಹ ಟ್ಯಾಕಲ್ ಅತ್ಯಂತ ಯಶಸ್ವಿಕಾರಿಯಾಗಿ ಮುಂದುವರಿತಾ ಇದೆ. ನಿತಿನ್ ಕುಟ್ಟಿ ದಾಳಿ ಆರಂಭಗೊಳ್ತಾ ಇದೆ. ತ್ರಿವಳಿ ಆಟಗಾರರು ಮಾತ್ರ ಬಾಕಿ ಉಳಿದುಕೊಂಡಿರುವಂತಹ ಸೂಪರ್ ಟ್ಯಾಕಲ್ ಆನ್ ಆಗಿದೆ. ನಿತಿನ್ ಕುಟ್ಟಿ ತಮ್ಮ ಜವಾಬ್ದಾರಿಯನ್ನು ಯಾವ ರೀತಿಯಲ್ಲಿ ನಿರ್ವಹಿಸರೆ ಕಾದು ನೋಡಬೇಕಾಗಿದೆ. ಹರೀಶ್ ದಾಳಿಯನ್ನು ಸಂಘಟಿಸಿಕೊಳ್ತಾ ಇದ್ರೆ ಥರ್ಡ್ ರೈಡ್ಗಾಗಿ ಉಪಾಯಗಳನ್ನು ಮಾಡಲಾಗ್ತಾ ಇದೆ. ತ್ರಿವಳಿ ಆಟಗಾರರು ಮಾತ್ರ ಬಾಕಿ ಉಳಿದುಕೊಂಡಿರುವಂತೆ ದಿಲೀಪನ ದಾಳಿ. ಮತ್ತೆ ದಿಲೀಪ ಡು ಆರ್ ಡೈ ಜವಾಬ್ದಾರಿಯನ್ನು ದಿಲೀಪ ತೆಗೆದುಕೊಳ್ತಾ ಇದ್ರೆ ತ್ರಿವಳಿ ಆಟಗಾರರು ಮಾತ್ರ ಬಾಕಿ ಉಳಿದುಕೊಳ್ತಾ ಇದ್ದಾರೆ. ಸೂಪರ್ ಟ್ಯಾಕಲ್ ಆಗುವ ಸನ್ನಿವೇಶಗಳನ್ನು ಗಮನಿಸಿಕೊಳ್ತಾ ಇದ್ರೆ ಲಾಬಿ ಪ್ರವೇಶದ ಮೂಲಕ ಶ್ರೇಯಸ್ ಮೊದಲೇ ಅಂಕಣದ ಹೊರಗಡೆ ಉಳಿದಿದ್ದು. ಸಬ್ಸ್ಟಿಟ್ಯೂಷನ್ ನಡೀತಾ ಇದೆ. ಎಚ್ಚರಿಕೆ ಆಟವನ್ನು ಆಡಿದರೆ ಪ್ರಶಸ್ತಿ ಸುತ್ತಿಗೆ ತಮ್ಮನ್ನು ತಾವು ಶ್ರೇಷ್ಠ ಮಟ್ಟದಲ್ಲಿ ತೋರ್ಪಡಿಸಿಕೊಳ್ಳುವಂತ ಎಲ್ಲ ಅವಕಾಶಗಳನ್ನ ನಮ್ಮ ಕಾಫಿ ನಾಡಿನ ಕುವರರು ಸಿಂಹದ ಗದ್ದೆ ಲಯನ್ಸ್ ಹೊಂದಿಕೊಳ್ಳುತ್ತದೆ. ಮಂಜು ಟ್ಯಾಕಲ್ ಮಾಡುವಂತಹ ಪ್ರಯತ್ನದಲ್ಲಿ ತಮ್ಮನ್ನ ತಾವು 8-5 ಪಂದ್ಯಾಟ 8-5 5-8 ನಿತಿನ್ ಕುಟ್ಟಿ ದಾಳಿಯನ್ನು ಆರಂಭಿಸಿಕೊಳ್ತಾ ಇದ್ರೆ 5-8 ಓಹೋ ಇಟ್ಸ್ ಸೂಪರ್ ಟ್ಯಾಕಲ್. 7-8 ಪಂದ್ಯಾಟ ಕೇವಲ 1 ಅಂಕಗಳ ಮುನ್ನಡೆಯನ್ನು ಮಾತ್ರ ಸಂಪಾದಿಸಿಕೊಳ್ತಾ ಇದ್ದಾರೆ. ಸುಜಿತ್ ಮಾಲೀಕತ್ವದ ತಂಡ ಸಿಂಹದ ಗದ್ದೆ ಲಯನ್ಸ್. ಸುಜಿತ್ ಮಾಲೀಕತ್ವದ ತಂಡ ಸಿಂಹದ ಗದ್ದೆ ಲಯನ್ಸ್. ಕೂದಲೆಳೆಯ ಅಂತರ ಆಂಟಿ ಕ್ರಾಸ್. ಕೂದಲೆಳೆಯ ಅಂತರದಲ್ಲಿ ಪ್ರಜ್ವಲ್ ಅವರನ್ನ ಹೊರ ಹಾಕುವ ಅವಕಾಶವನ್ನು ಕೈ ಚೆಲ್ಲಿಕೊಳ್ತಾ 8-8 ಸಮಬಲ. ದಿಲೀಪ ಭರವಸೆ ಆಟಗಾರ. ಪವನ್ ಮಾತ್ರ ಅತ್ಯಂತ ಚುರುಕಿನ ಚಲನೆಯ ಮುಖೇನವಾಗಿ ತಮ್ಮನ್ನು ತಾವು ಸುರಕ್ಷಿತವಾಗಿ ಇಟ್ಟುಕೊಳ್ತಾ ರಕ್ಷಿತ್ ಪೂಜಾರಿ ತಮ್ಮ ದಾಳಿಯನ್ನು ಸಂಘಟಿಸಿಕೊಳ್ಳುವಂತಹ ಹೊತ್ತಿನಲ್ಲಿ 8-8 ಸಮಬಲದೊಂದಿಗೆ ಪಂದ್ಯಾಟ ಅತ್ಯಂತ ರೋಚಕ ಘಟ್ಟವನ್ನು ತಲುಪಿಕೊಳ್ತಾ ಇದೆ. ಅತ್ಯಂತ 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 ರೋಚಕ ಘಟ್ಟವನ್ನು ತಲುಪಿಕೊಳ್ತಾ ಇದೆ. ಇದು ಮದಗಜಗಳ ಕಾದಾಟ, ಕಾಡು ಕೋಣಗಳ ತಿವಿದಾಟ. ಇದು ಕಬಡ್ಡಿ ನಾಗಲಾಪುರದ ಜ್ಯೋತಿ ಯುವಕ ಸಂಘ ಆಯೋಜಿಸಿದ ಕಬಡ್ಡಿ ಕ್ರೀಡಾಕೂಟ.
ರಕ್ಷಿತ್ ಪೂಜಾರಿ 4 ಜನರ ಭದ್ರಕೋಟೆಯನ್ನ ಛಿದ್ರ ಮಾಡ್ತಾರಾ ಅಥವಾ ರಕ್ಷಿತ್ ಪೂಜಾರಿಯನ್ನ ಬಲಿ ತೆಗೆದುಕೊಳ್ತಾರ? ಕಾದು ನೋಡ್ಬೇಕಾಗಿದೆ. ಹಾ 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 ರಕ್ಷಿತ್ ಪೂಜಾರಿ ಅನುಭವ ಕೈ ಹಿಡಿತಾ ಇದೆ. ಜಾಣ್ಮೆಯ ಆಟಕ್ಕೆ ಮುಂದಾಗ್ತಾ ಇದೆ. ಫಾರ್ಮರ್ಸ್ ಗ್ರೂಪ್ ಬಾಳೆ 1 ಅಂಕಗಳ ಮುನ್ನಡೆಯನ್ನು ಕಾಯ್ದುಕೊಳ್ತಾ ಇದೆ. 1 ಅಂಕಗಳ ಮುನ್ನಡೆಯನ್ನ ಫಾರ್ಮರ್ಸ್ ಗ್ರೂಪ್ ಬಾಳೆ ಗ್ರಾಮ ಸಂಪಾದಿಸಿಕೊಳ್ತಾ ಇದೆ. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಕಡಗಿನ ಬೈಲು ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷರು, ಕಾಂಗ್ರೆಸ್ ಪಕ್ಷದ ಬ್ಲಾಕ್ ಕಾಂಗ್ರೆಸ್ನ ಪ್ರಧಾನ ಕಾರ್ಯದರ್ಶಿಗಳಾದ ಸುನಿಲ್ ರವರು ಆಗಮಿಸಿದ್ದಾರೆ. ಅವರಿಗೆಲ್ಲರ ಪರವಾಗಿ ಸ್ವಾಗತವನ್ನು ಕೋರಿ ಅವರಿಗೆ ಗೌರವವನ್ನು ಸೂಚಿಸಬೇಕು ಅಂತ ಕೇಳ್ಕೊತೇವೆ. ಕಣ್ಣು ಕಾಡನ್ ಬಾಯ್ಸ್ ವಿರುದ್ಧವಾಗಿ ಶಾಂತಿ ಭವನ ಬಾಯ್ಸ್, ಕಣ್ಣು ಕಾಡನ್ ಬಾಯ್ಸ್ ವಿರುದ್ಧವಾಗಿ ಶಾಂತಿ ಭವನ ಬಾಯ್ಸ್ 2 ತಂಡಗಳಿಗೂ ಕೂಡ ಅಂತಿಮ ಕರೆಯನ್ನು ರವಾನಿಸಿಕೊಳ್ತಾ ಇದ್ದಾವೆ. ಈ ಪಂದ್ಯಾಕೂಟ ಮುಗಿದ ತಕ್ಷಣ ಅಂಕಣದ ಒಳ ಪ್ರವೇಶಾತಿಯನ್ನು ಕಂಡುಕೊಳ್ಬೇಕು. ನೋಡಿ, ಆಂಬುಲೆನ್ಸ್ ಮುಂದುಗಡೆ ಯಾವುದೋ 4-5 ಗಾಡಿಗಳನ್ನು ನಿಲುಗಡೆ ಮಾಡಿದ್ದೀರಂತೆ. ಆಂಬುಲೆನ್ಸ್ ಅನ್ನು ಕರೆಸಿರುವುದೇ ಇಲ್ಲಿ ತುರ್ತು ಸಂದರ್ಭಕ್ಕಾಗಿ. ಹಾಗಾಗಿ ಆ ನಿಟ್ಟಿನಲ್ಲಿ ಆಂಬುಲೆನ್ಸ್ ಮುಂಭಾಗದಲ್ಲಿರುವಂತಹ ವಾಹನಗಳನ್ನು ತೆರವು ಮಾಡಿಕೊಡ್ಬೇಕಾಗಿ ಆಯೋಜಕರು ವಿನಂತಿಸಿಕೊಳ್ತಾ ಇದ್ದಾರೆ. ಭರವಸೆ ಆಟಗಾರ ದಿಲೀಪ ದಾಳಿಯನ್ನು ಸಂಘಟಿಸಿಕೊಳ್ತಾ ಇದ್ರೆ, ತ್ರಿಬಳಿ ಆಟಗಾರರು ಮಾತ್ರ ಬಾಕಿ ಉಳಿದುಕೊಳ್ತಾ ಇದ್ದಾರೆ. ದಿಲೀಪನ ಮುಖೇನವಾಗಿ ದಾಳಿ ಸಂಘಟನೆಗೊಳ್ತಾ ಇದೆ. ಆಹಾ ಶ್ರೇಯಸ್ ಅಂದ್ರ ಅತ್ಯಂತ ಸುಂದರವಾದ ಡ್ಯಾಶಿಂಗ್ ಮುಖೇನವಾಗಿ ದಿಲೀಪ ಅಂಕಣದಿಂದ ಹೊರಕ್ಕೆ ನಿರ್ಗಮಿಸಬೇಕಾದ್ರೆ ಹರ್ಷ ಮತ್ತು ರವಿಕಿರಣ ಜುಗಲ್ ಬಂದಿ ಯಾವ ರೀತಿಯಾಗಿ ಕೈ ಹಿಡಿತದೆ ಕಾದು ನೋಡಬೇಕಾಗಿದೆ. ಬಹಳಷ್ಟು ವರ್ಷಗಳಿಂದ ಒಂದೇ ತಂಡದಲ್ಲಿ ಆಡಿದಿರುವಂತಹ ಅನುಭವ ಹರ್ಷ ಮತ್ತೆ ರವಿಕಿರಣ್ಗೆ ಇದೆ. ಬಹಳಷ್ಟು ಇಂಥ ಸಂದರ್ಭಗಳನ್ನು ಎದುರಿಸಿದಂತಹ ಹರ್ಷರನ್ನ ಬಲಿ ಪಡೆದುಕೊಳ್ತಾ ಏಕಮಾತ್ರ ಆಟಗಾರ ರವಿಕಿರಣ್ ಬಾಕಿ ಉಳಿದುಕೊಂಡಿರುವಂತ ತಮ್ಮ ತಂಡಕ್ಕೆ ಯಾವ ರೀತಿಯಾಗಿ ಆಸರಾಗಿ ನಿಲ್ತಾರೆ ರವಿಕಿರಣ್ ಕಾದು ನೋಡಬೇಕಾಗಿದೆ. ಮೈನೇರು ನವಿರೇಳಿಸುವಂತ ಸಂದರ್ಭ. ರವಿಕಿರಣ ಅಂಕ ಗಳಿಕೆಗಾಗಿ ಅತ್ಯಂತ ಕಷ್ಟಕರವಾದ ಪ್ರಯತ್ನಗಳನ್ನು ಸಾಗಿಸಿಕೊಳ್ತಾ ಇದ್ರೆ 1+2 3 ಪಾಯಿಂಟ್ಸ್ 1+2 3 ಪಾಯಿಂಟ್ಸ್. 14-9 ಪಂದ್ಯಾಟ. 14-9 ಮುನ್ನಡೆಯನ್ನು ಸಾಧಿಸಿಕೊಳ್ತಾ ಇದೆ ಫಾರ್ಮರ್ಸ್ ಗ್ರೂಪ್ ಬಾಳೆ ಗ್ರಾಮ. ಒಂಬತ್ತು 14 ಪಂದ್ಯಾಟ. ಎಸ್ಬಾನಸ್ ದಿಲೀಪ ನಿರಂತರವಾದ ದಾಳಿಯನ್ನು ಸಂಘಟಿಸಿಕೊಳ್ತಾ ಇದ್ರೆ ದಿಲೀಪ ನಿರಂತರವಾದ ಪ್ರಯತ್ನಗಳನ್ನು ಸಂಘಟಿಸಿಕೊಳ್ತಾ ಇದ್ರೆ ಪ್ರಬಲವಾದ ಡ್ಯಾಶ್ ಪವನ್ ಮುಖೇನವಾಗಿ ಅತ್ಯಂತ ಅನುಭವ ಇರುವಂತಹ ಆಟಗಾರ ಪವನ್ 16-9 ಅಂಕಗಳ ಏರಿಕೆಯನ್ನು ಕಂಡುಕೊಳ್ತಾ ಇದೆ. 16-9 69. ಮತ್ತೆ ರಾಜುವಿನ ಬಲಿ ತೆಗೆದುಕೊಳ್ಳಲಾಗ್ತಾ ಇದೆ. ನಿತಿನ್ ಕುಟ್ಟಿ ದಾಳಿಯ ಜವಾಬ್ದಾರಿಯನ್ನು ತೆಗೆದುಕೊಳ್ಳುತ್ತಾ ಇದ್ರೆ ತಮ್ಮ ತಂಡಕ್ಕೆ ಆಸರೆಯಾಗಿ ನಿಲ್ತಾರ ನಿತಿನ್ ಕುಟ್ಟಿ ಕಾದು ನೋಡಬೇಕಾಗಿದೆ. ನಿರಂತರವಾದ ಟ್ಯಾಕಲ್ ಕಾರ್ನರ್ ವಿಭಾಗದಲ್ಲಿ ಹರೀಶ ಅತ್ಯಂತ ಸುಂದರವಾದ ಟ್ಯಾಕಲ್ ಮುಖೇನವಾಗಿ ಅಂಕ ಗಳಿಕೆಗೆ ಸಫಲತೆ ಹಾದಿಯನ್ನು ತುಳಿತಾ ಇದ್ರೆ ಈ ಭಾಗದಲ್ಲಿ 4 ಆಟಗಾರರು ಉಳಿದುಕೊಂಡಿರುವಂತೆ ರಾಖಿಯ ದಾಳಿ ಆರಂಭಗೊಳ್ಳುತ್ತಾ ಇದೆ. ತದನಂತರದ ಪಂದ್ಯಾಟಕ್ಕಾಗಿ ಅಂತಿಮ ಕರೆಯನ್ನು ಆಹ್ವಾನಿಸಿಕೊಳ್ಳುತ್ತಾ ಇದ್ದೇವೆ. ಕಣ್ಣು ಕಾರ್ಡನ್ ಬಾಯ್ಸ್ ವಿರುದ್ಧವಾಗಿ ಶಾಂತಿ ಭವನ ಬಾಯ್ಸ್. ಕಣ್ಣು ಕಾರ್ಡನ್ ಬಾಯ್ಸ್ ವಿರುದ್ಧವಾಗಿ ಶಾಂತಿ ಭವನ ಬಾಯ್ಸ್.
ಹರ್ಷ ಯಾವ ಸಂದರ್ಭದಲ್ಲಾದರೂ ಪಂದ್ಯದ ಸ್ಥಿತಿಗತಿಗಳನ್ನು ಬದಲಿಸಬಲ್ಲಂತ ಸಾಮರ್ಥ್ಯವುಳ್ಳಂತ ಆಟಗಾರ ಹರ್ಷ ದಾಳಿಯನ್ನು ಮುಂದುವರಿಸಿಕೊಳ್ತಾ ಇದ್ರೆ ಈ ಹಂತದಲ್ಲಿ ತಮ್ಮನ್ನು ತಾವು ಯಾವ ರೀತಿಯಲ್ಲಿ ಪ್ರದರ್ಶಿಸಿಕೊಳ್ತಾರೆ, ತಮ್ಮ ತಂಡಕ್ಕೆ ಯಾವ ರೀತಿಯಾದ ಆಸರೆಯಾಗಿ ನಿಲ್ತಾರೆ ಕಾದು ನೋಡಬೇಕಾಗಿದೆ. ಹರ್ಷ ಅವಳಿ ಅಂಕಗಳ ಕಾದು ನೋಡಬೇಕಾಗಿದೆ, ಅವಳಿ ಅಂಕಗಳ ಕಾದು ನೋಡಬೇಕಾಗಿದೆ. ಇಟ್ಸ್ 2 ಪಾಯಿಂಟ್ಸ್. ಇಟ್ಸ್ 2 ಪಾಯಿಂಟ್. ಅವಳಿ ಅಂಕಗಳು, ಅವಳಿ ಅಂಕಗಳು. ರಕ್ಷಿತ್ ಪೂಜಾರಿ ಮತ್ತೆ ದಾಳಿಯನ್ನು ಮುಂದುವರಿಸಿಕೊಳ್ತಾ ಇದ್ರೆ ಥರ್ಡ್ ಮ್ಯಾನ್ ವಿಭಾಗದಲ್ಲಿ ರವಿಕಿರಣ ಮಾಡಿದಂತಹ ಎಡವಟ್ಟಿನಿಂದಾಗಿ ಅಂಕಗಳ ಸೋರಿಕೆ ಆಗ್ತಾ ಇದೆ. ಮತ್ತೆ ಹರ್ಷ ದಾಳಿಯ ಜವಾಬ್ದಾರಿಯನ್ನು ತೆಗೆದುಕೊಳ್ತಾ ಇದ್ರೆ 19-11 ಇನ್ ಫೇವರ್ ಆಫ್ ಫಾರ್ಮರ್ಸ್ ಗ್ರೂಪ್ ಬಾಳೆ. ಕೊನೆಯ 5 ನಿಮಿಷಗಳ ಕಾಲಾವಧಿ ಬಾಕಿ ಉಳಿತಾ ಇದೆ. ರಾಕಿಯ ದಾಳಿ ಆರಂಭಗೊಳ್ಳುತ್ತಾ ಇದೆ. 19-11 ಕೇವಲ 8 ಅಂಕಗಳ ಮುನ್ನಡೆಯನ್ನ ಫಾರ್ಮರ್ಸ್ ಗ್ರೂಪ್ ಸಂಪಾದಿಸಿಕೊಳ್ತಾ ಇದ್ರೆ ಬರೋಬ್ಬರಿ 8 ಅಂಕಗಳ ಹಿನ್ನಡೆಯನ್ನ ಸಿಂಹದಗದ್ದೆ ಬಾಯ್ಸ್, ಸಿಂಹದಗದ್ದೆ ಲಯನ್ಸ್ ಸಂಪಾದಿಸಿಕೊಳ್ತಾ ಇದೆ. ಕೊನೆಯ 4 ನಿಮಿಷಗಳ ಕಾಲಾವಧಿ ಬಾಕಿ ಉಳಿತಾ ಇದೆ. 11-19 11-19 ಡೂ ಆರ್ ಡೈ ರೈಡಾ? ಥರ್ಡ್ ರೈಡಾ? ಅಲ್ಲ, ಸೆಕೆಂಡ್ ರೈಡ್. Yes! What a dash! What a dash! ಥರ್ಡ್ ರೈಡ್, ಡೂ ಆರ್ ಡೈ. ಅಂಕ ಗಳಿಸಲೇಬೇಕಾದ ಒತ್ತಡದೊಂದಿಗೆ ದಿಲೀಪ ತಮ್ಮನ್ನು ತಾವು ಯಾವ ರೀತಿಯಲ್ಲಿ ಪರಿಚಯಿಸಿಕೊಳ್ತಾರೆ. ಬಹಳಷ್ಟು ಚುರುಕು, ಬಹಳಷ್ಟು ಚುರುಕು. ಶ್ರೇಯಸ್ ಕಾದು ಕುಳಿತ ಗಿಡಗನ ಹಾಗೆ ಶ್ರೇಯಸ್ ಡ್ಯಾಸ್ಗಾಗಿ ಕಾಯ್ದು ಕುಳಿತಿರುವ ಸಂದರ್ಭ. ಮತ್ತೆ ಅಂಕಗಳ ಬೇಟೆ ಮುಂದುವರಿತಾ ಇದೆ. ಕೊನೆಯ 3 ನಿಮಿಷಗಳ ಕಾಲಾವಧಿ ಬಾಕಿ ಉಳಿತಾ ಇದೆ. ಪ್ರಜ್ವಲ್ ದಾಳಿಯನ್ನು ಸಂಘಟಿಸಿಕೊಂಡಂತ ಆಟಗಾರ ಅಂತಿಮ ನಿಮಿಷಗಳು ಬಾಕಿ ಉಳಿದಿರುವಂತಹ ಸಂದರ್ಭಗಳಲ್ಲಿ ಸಮಯ ಕೊಲ್ಲುವಂತಹ ಎಲ್ಲ ಪ್ರಯತ್ನಗಳನ್ನು ಸಾಗಿಸಿಕೊಂಡಂತ ಪ್ರಜ್ವಲ್ ತುರ್ತು ಸಭೆಯನ್ನು ಕರೆದುಕೊಳ್ತಾ ಇದೆ. ಸಿಂಹದಗದ್ದೆ ಲಯನ್ಸ್ 20-12 ಇನ್ ಫೇವರ್ ಆಫ್ ಫಾರ್ಮರ್ಸ್ ಗ್ರೂಪ್ ಬಾಳೆಗ್ರಾಮ. ಆತ್ಮೀಯರೇ, ನರಸಿಂಹರಾಜಪುರ, ಕೊಪ್ಪ, ಶೃಂಗೇರಿ 3 ಭಾಗದಲ್ಲಿ ಹೆಚ್ಚು ಜನಪ್ರಿಯತೆಯನ್ನು ಹೊಂದಿದಂಥ ನೆಚ್ಚಿನ ಸ್ನೇಹಿತ ಅರ್ಜುನ್, ಕೊಪ್ಪದ ವೀರಭದ್ರೇಶ್ವರ ಟ್ರೇಡಿಂಗಿನ ಮಾಲೀಕರು, ಈ ಭಾಗದ ಜಮೀನ್ದಾರರು, ಹೆಚ್ಚಿನ ಸ್ನೇಹಿತರನ್ನು ಹೊಂದಿರುವಂಥ ಅರ್ಜುನ್ ರವರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಈ ಒಂದು ಕಾರ್ಯಕ್ರಮದ ಯಶಸ್ವಿಗೆ ಹೆಚ್ಚಿನ ಧನ ಸಹಾಯವನ್ನು ನೀಡಿ ನಮ್ಮೊಟ್ಟಿಗೆ ನೆರವನ್ನು ನೀಡಿದಂಥ ಅರ್ಜುನ್ ಅವರಿಗೆ ಎಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತಾ ಅವರಿಗೆ ಗೌರವವನ್ನು ಸೂಚಿಸಬೇಕು ಹಾಗೆ ಅಂತ ಕೇಳ್ಕೊತೇನೆ.
20-12ರಲ್ಲಿ ಪಂದ್ಯಾಟ ಮುಂದುವರಿತಾ ಇದೆ. ನಿತಿನ್ ಕುಟ್ಟಿ ದಾಳಿ ಮುಂದುವರಿತಾ ಇದೆ. ನಿತಿನ್ ಕುಟ್ಟಿ ಅಂಕ ಗಳಿಸಲೇಬೇಕಾದ ಒತ್ತಡ. ಪಂದ್ಯಾಕೂಟದಲ್ಲಿ ತಮ್ಮನ್ನು ತಾವು ಪ್ರಶಸ್ತಿ ಸುತ್ತಿಗೆ ಕಾಯ್ದಿರಿಸಿಕೊಳ್ಳಬೇಕಾದ್ರೆ ಶ್ರೇಯಸ್ ಯಾವ ಜಾಗದಲ್ಲಿದ್ದರೂ ಅಂಕ ಗಳಿಸಬಲ್ಲ ಎಂಬ ಸ್ಪಷ್ಟ ಸೂಚನೆ ರವಾನಿಸಿಕೊಳ್ತಾ ಇದ್ದಾರೆ. ರಾಕಿ 4 ಆಟಗಾರರು ಉಳಿದುಕೊಂಡಿರುವಂತೆ ರಾಕಿ ದಾಳಿಯನ್ನು ಮತ್ತೆ ಮುಂದುವರಿಸಿಕೊಳ್ತಾ ಇದ್ದಾರೆ. 21-12 12-21ರಲ್ಲಿ ಪಂದ್ಯಾಟ. ಈ ಮುಂದಿನ ಪಂದ್ಯಾಟಕ್ಕಾಗಿ ಕಣ್ಣು ಕಾಣನ್ ಬಾಯ್ಸ್ ವಿರುದ್ಧವಾಗಿ ಶಾಂತಿ ಭವನ ಬಾಯ್ಸ್ ಎರಡು ತಂಡಗಳಿಗೂ ಕೂಡ ಅಂತಿಮ ಕರೆಯನ್ನು ರವಾನಿಸಿಕೊಳ್ತಾ ಇದ್ದೇವೆ. ಕೊನೆಯ ಸೆಕೆಂಡ್ಗಳ ಕಾಲಾವಧಿ ಬಾಕಿ ಉಳಿದುಕೊಂಡಿರುವಂತೆ ಮುಂದಿನ ತಂಡಕ್ಕೆ ಅಂತಿಮ ಕರೆಯನ್ನು ರವಾನಿಸಿಕೊಳ್ಳುತ್ತಾ ಇದ್ದೇವೆ. ಈ ಪಂದ್ಯ ಮುಗಿದ ತಕ್ಷಣ ಅಂಕಣದ ಒಳಪ್ರವೇಶತೆಯನ್ನು ಕಂಡುಕೊಳ್ಳಬೇಕು, ಕಾಯುವ ಪ್ರಶ್ನೆಯೇ ಇಲ್ಲ. ಆಯೋಜಕರು ಅತ್ಯಂತ ನಿರ್ದಾಕ್ಷಿಣ್ಯವಾಗಿ ಅಂಕಣದ ಒಳಭಾಗದಲ್ಲಿ ಧಾವಿಸುವಂತೆ ವಿನಂತಿಸಿಕೊಳ್ಳುತ್ತಾ ಇದ್ದಾರೆ. ಕೊನೆಯ 1 ನಿಮಿಷಗಳ ಕಾಲಾವಧಿ ಬಾಕಿ ಉಳಿತಾ ಇದೆ ಪಂದ್ಯಾಕೂಟದಲ್ಲಿ. ಪಂದ್ಯದ ಸಂಪೂರ್ಣ ಬಿಗಿ ಹಿಡಿತವನ್ನ ಫಾರ್ಮರ್ಸ್ ಗ್ರೂಪ್ ಬಾಳೆ ತಮ್ಮ ಕಪಿಮುಷ್ಟಿಯಲ್ಲಿ ಹಿಡಿದಿಟ್ಟುಕೊಳ್ಳುತ್ತಾ ಇದ್ದಾರೆ. ಥರ್ಡ್ ರೈಡ್ ಡೂ ಆರ್ ಡೈ. 21-12 21-12ರಲ್ಲಿ ಪಂದ್ಯಾಟ. ಥರ್ಡ್ ರೈಡ್ ಡೂ ಆರ್ ಡೈ. ಕಣ್ಣು ಕಾಣನ್ ಬಾಯ್ಸ್ ವಿರುದ್ಧವಾಗಿ ಶಾಂತಿ ಭವನ ಬಾಯ್ಸ್ ಎರಡು ತಂಡಗಳಿಗೂ ಕೂಡ ಅಂತಿಮ ಕರೆಯನ್ನು ರವಾನಿಸಿಕೊಳ್ತಾ ಇದ್ದಾವೆ. ಪಂದ್ಯಾಟ ಮುಗಿತಾ ಇದೆ. ಅಂಕಣದ ಒಳ ಪ್ರವೇಶತೆಯನ್ನು ಆದಷ್ಟು ಬೇಗ 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 ಪ್ರವೇಶತೆಯನ್ನು ಕಂಡುಕೊಳ್ಳಬೇಕಾಗಿ ಆಯೋಜಕರು ಅತ್ಯಂತ ನಿರ್ದಾಕ್ಷಿಣ್ಯವಾಗಿ ಆಟಗಾರರಿಗೆ ಆಜ್ಞೆ ಮಾಡ್ತಾ ಇದ್ದಾರೆ. ಈ ಮೂಲಕವಾಗಿ ಪಂದ್ಯಕೂಟ ಸಂಪನ್ನಗೊಳ್ಳುತ್ತಾ ಇದೆ. ಅತ್ಯಂತ ಪ್ರಬಲ ಸ್ಪರ್ಧೆಯನ್ನ ಒಡ್ಡಿದ್ರು ಕೂಡ ಸಿಂಹನಗದ್ದೆ ಲಯನ್ಸ್ಗೆ ಅವಕಾಶಗಳು ಇನ್ನೂ ಇವೆ. ಫಾರ್ಮರ್ಸ್ ಗ್ರೂಪ್ ಬಾಳೆ ಈ ಪಂದ್ಯಕೂಟವನ್ನು ಗೆದ್ದುಕೊಳ್ಳುತ್ತಾ ಇದೆ. ಅಭಿನಂದನೆಯನ್ನು ಸಲ್ಲಿಸಿಕೊಳ್ತಾ ಇದ್ದೇವೆ ಫಾರ್ಮರ್ಸ್ ಗ್ರೂಪ್ ಬಾಳೆಗೆ. ಮುಖ್ಯ ಅತಿಥಿಗಳಿಗೆ ಸಣ್ಣದೊಂದು ವಿಶ್ರಾಂತಿ ದಯಮಾಡಿ.